ಇವತ್ತಿನ ಈ ವಿಡಿಯೋದಲ್ಲಿ ಕಾಗ್ನಿಸೆಂಟ್ ಬಿಸ್ನೆಸ್ ಅನಲಿಸ್ಟ್ ರಿಕ್ವೈರ್ಮೆಂಟು 2026 ಹೈಬ್ರಿಡ್ ಜಾಬ್ ಆಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಜಾಬ್ ಕೂಡ ಇದೆ, ವರ್ಕ್ ಫ್ರಮ್ ಆಫೀಸ್ ಜಾಬ್ ಕೂಡ ಇದೆ. ನಿಮ್ಮ ಸೆಲೆಕ್ಷನಲ್ಲಿ ಡಿಸೈಡ್ ಆಗುತ್ತೆ. ಅವರ ಆಫೀಸ್ ಕಡೆಯಿಂದ ನಿಮಗೆ ಯಾವ ಕೆಲಸ ಕೊಡ್ತಾರೆ ಅದು ಅವ್ರ ಕಡೆಯಿಂದ ಇರುತ್ತೆ, ಹೌದಲ್ವಾ? ಮೊದಲು ನೀವು ಸೆಲೆಕ್ಷನ್ ಆಗುವಂಥ ಪ್ರೊಸೀಜರ್ ಅದನ್ನು ಫಾಲೋ ಮಾಡಿ. ಯಾವ ರೀತಿ ಅಪ್ಲೈ ಮಾಡಬೇಕು, ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರಬೇಕು ಎಲ್ಲನೇ ವಿವರವಾಗಿ ನೋಡಿ, ಹೌದಲ್ವಾ? ಇದು ಬೆಂಗಳೂರು ಮತ್ತು ಚೆನ್ನೈಯಲ್ಲಿ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಜಾಬ್ ಆಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಉದ್ಯೋಗಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಮತ್ತೊಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಭಾರತದ ಪ್ರಮುಖ IT ಮತ್ತು ತಂತ್ರಜ್ಞಾನ ಸಂಸ್ಥೆಗಳಲ್ಲಿ ಒಂದಾದ ಕಾಗ್ನಿಸೆಂಟ್ ಸಂಸ್ಥೆಯು ಬಿಸ್ನೆಸ್ ಅನಲಿಸ್ಟ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರೀತಾ ಇದ್ದಾರೆ. ಈ ಉದ್ಯೋಗವು ಬೆಂಗಳೂರು ಮತ್ತು ಚೆನ್ನೈ ನಗರದಲ್ಲಿ ಲಭ್ಯವಿದ್ದು ಹೈಬ್ರಿಡ್ ವರ್ಕ್ ಮೋಡ್ ಆಗಿದ್ದು ಕೆಲಸ ಮಾಡುವ ಅವಕಾಶವನ್ನು ನೀಡುತ್ತದೆ. ಹುದ್ದೆಯ ವಿವರಗಳು, ಇದು ಕಾಗ್ನಿಸೆಂಟ್ ಕಂಪನಿ ಹೆಸರು ನೀವು ಕೇಳಿರ್ಬೋದು. ಹುದ್ದೆ ಬಿಸ್ನೆಸ್ ಅನಲಿಸ್ಟ್ ಹುದ್ದೆ ಆಗಿರುತ್ತೆ. ಉದ್ಯೋಗ ವಿಭಾಗ ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಆಗಿದ್ದು ಬೆಂಗಳೂರು ಮತ್ತು ಚೆನ್ನೈಯಲ್ಲಿ ಕೆಲಸದ ಸ್ಥಳ ಇರುತ್ತೆ. ಕೆಲಸದ ವಿಧಾನ ಹೈಬ್ರಿಡ್ ವರ್ಕ್ ಮಾಡೆಲು ಹೇಳಿದ್ದೀನಿ. ಹುದ್ದೆಯ ಮುಖ್ಯ ಜವಾಬ್ದಾರಿ, ಇಲ್ಲಿ ಹುದ್ದೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ವಿವಿಧ ವ್ಯವಹಾರ ಅಗತ್ಯಗಳನ್ನು ವಿಶ್ಲೇಷಿಸಿ ಅವುಗಳನ್ನು ಸ್ಪಷ್ಟವಾದ ಕಾರ್ಯಯೋಜನೆಗಳಿಗೆ ರೂಪಿಸಬೇಕಾಗುತ್ತದೆ. ಅಭ್ಯರ್ಥಿಗಳು ಮೊದಲನೇದಾಗಿ ಬಿಸ್ನೆಸ್ ಅನಾಲಿಸಿಸ್ ನಡೆಸುವುದು, ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಮಾಡುವುದು, ಕ್ವಾಲಿಟಿ ಅಶ್ಯೂರೆನ್ಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು, ಹಾಗೆ ಟೆಸ್ಟಿಂಗ್ ಹಾಗೂ ಇಂಪ್ಲಿಮೆಂಟೇಷನ್ ಪ್ರಕ್ರಿಯೆಗಳನ್ನು ನಿರ್ವಹಿಸುವುದು, ಹಾಗೆ ಬಿಸ್ನೆಸ್ಸು, ಟೆಕ್ನಾಲಜಿ ಹಾಗೂ ಕಂಪ್ಲೈನ್ಸ್ ತಂಡಗಳೊಂದಿಗೆ ಸಮನ್ವಯವನ್ನು ಸಾಧಿಸುವುದು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಆಪರೇಷನಲ್ ಗೈಡ್ಲೈನ್ಸ್ ಮೇಲೆ ಗಮನವನ್ನು ಹರಿಸುವಂಥ ಕೆಲಸ ಆಗಿರುತ್ತೆ. ಇಲ್ಲಿ ಕೌಶಲ್ಯ ಏನೆಲ್ಲ ಇರಬೇಕಂತ ಹೇಳಿದರೆ, ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದಾದರೆ ನಿಮಗೆ ಇದೆಲ್ಲ ಇರಬೇಕು. ಬಿಸ್ನೆಸ್ ಅನಾಲಿಸಿಸ್ ಅನುಭವ ಇರಬೇಕಂತೆ, ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್ ಜ್ಞಾನ ಇರಬೇಕಂತೆ, ಮತ್ತು ಇದು ಮೆಥಡಾಲಜಿ ಬಗ್ಗೆ ತಿಳುವಳಿಕೆ ಇರಬೇಕಂತೆ, ಪ್ರಾಡಕ್ಟ್ ಓನರ್ ಮೈಂಡ್ಸೆಟ್ಟು, ಮತ್ತು ಜೀರಾ, ಕಾನ್ಫರೆನ್ಸ್ ಮತ್ತು ಇತರ ಕೊಲಬರೇಷನ್ ಟೂಲ್ಸ್ ಬಳಕೆಯ ಅನುಭವ ಕೂಡ ಇರಬೇಕಂತೆ ನಿಮಗೆ. ಹಾಗೆ MS ಆಫೀಸ್ನಲ್ಲಿ ಪರಿಣತಿ ಇರಬೇಕು. ಪೇಮೆಂಟ್ ಸಿಸ್ಟಮ್ ಬಗ್ಗೆ ಜ್ಞಾನ ಇರಬೇಕು. ಸ್ವಿಫ್ಟ್ ಅಥವಾ ಫೆಡ್ವೈರ್ ಮತ್ತು ಕೆನಡಾ ಲೈನ್ಸ್ ಇದು ಮುಂತಾದ ಪೇಮೆಂಟ್ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ ಅದರ ಬಗ್ಗೆ ಕೂಡ ನಿಮಗೆ ಇಲ್ಲಿ ನಾಲೆಜ್ ಇರಬೇಕು. ಓಕೆ, ಇದು ಒಂದು ಜಾಗತಿಕ ತಂತ್ರಜ್ಞಾನ ಮತ್ತು AI ಸೇವಾ ಸಂಸ್ಥೆಯಾಗಿದ್ದು ವಿಶ್ವದ ಅನೇಕ ದೊಡ್ಡ ಸಂಸ್ಥೆಗಳಿಗೆ ಡಿಜಿಟಲ್ ಹಾಗೂ AI ಆಧಾರಿತ ಪರಿಹಾರವನ್ನು ಒದಗಿಸುತ್ತದೆ. ಈ ಸಂಸ್ಥೆ ಉದ್ಯೋಗಿಗಳಿಗೆ ಉತ್ತಮ ಕೆಲಸದ ವಾತಾವರಣ, ಕಲಿಕೆಯ ಅವಕಾಶ ಮತ್ತು ವೃತ್ತಿ ಜೀವನದ ಬೆಳವಣಿಗೆಗೆ ಉತ್ತಮ ವೇದಿಕೆಯನ್ನು ಒದಗಿಸುತ್ತದೆ. ಈ ಉದ್ಯೋಗ ನಿಮಗೆ ಹೈಬ್ರಿಡ್ ವರ್ಕ್ ಮಾಡೆಲ್ ಆಗಿದ್ದು ನಿಮಗೆ ಪ್ರತಿಷ್ಠಿತ MNC ಕಂಪನಿಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಮತ್ತು ಕರಿಯರ್ ಗ್ರೋತು, ಜಾಗತಿಕ ಮಟ್ಟದಲ್ಲಿ ಮಾಡುವಂಥ ಕೆಲಸ, ಉತ್ತಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗಿರುತ್ತೆ. ಅರ್ಜಿ ಸಲ್ಲಿಸುವವರಿಗೆ ನಿಮಗೆ ಸಲಹೆ ಕೊಡ್ತಾ ಇದ್ದೀನಿ. ನಿಮ್ಮ ರೆಸ್ಯೂಮನ್ನು ಇದೆಯಲ್ಲ ಅಪ್ಡೇಟ್ ಮಾಡಿಕೊಂಡು ಬಿಸ್ನೆಸ್ ಅನಾಲಿಸಿಸ್, ಅಗೈಲ್ ಮೆಥಡಾಲಜಿ ಮತ್ತು ಟೆಸ್ಟಿಂಗ್ ಮತ್ತು ಪೇಮೆಂಟ್ ಸಿಸ್ಟಮ್ ಸಂಬಂಧಿತ ಅನುಭವವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಬೇಕು. ನೀವಲ್ಲಿ ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ಈ ಹುದ್ದೆಯಲ್ಲಿ ಉತ್ತಮ ಅವಕಾಶ ಅಂತ ಹೇಳಬಹುದು. ಓಕೆ, ಹಾಗೊಂದು ವೇಳೆ ನೀವು ಉಂಟಲ್ಲ ಇಲ್ಲಿ ಕ್ವಾಲಿಫೈ ಆಗಿದ್ರೆ ಇದೆಯಲ್ಲ ಲಿಂಕ್ ಇದೆಯಲ್ಲ ಕಮೆಂಟ್ ಬಾಕ್ಸಲ್ಲಿ ಬಂದ ಲಿಂಕ್ ಅಂತ ಟೈಪ್ ಮಾಡಿ, ನಾನು ನಿಮಗೆ ಲಿಂಕ್ ಅಂತ ಕೊಡ್ತೀನಿ. ಓಕೆ, ಅಲ್ಲಿ ನೀವು ಲಿಂಕನ್ನು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲು ಅಥವಾ ಡೆಸ್ಕ್ಟಾಪು ಅಥವಾ PC ಮುಖಾಂತರ ನೀವು ನೇರವಾಗಿ ನಿಮ್ಮ ಮೊಬೈಲ್ ಬ್ರೌಸರ್ ಮುಖಾಂತರ ಕೂಡ ಅಪ್ಲೈ ಮಾಡ್ಕೋಬೋದು, ಹೌದಲ್ವಾ? ಹಾಗೊಂದು ವೇಳೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ ನೋಡಿ. ನಾನು ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ಅಥವಾ ಬ್ರೌಸರ್ ಮುಖಾಂತರ ನೀವು ಇದನ್ನೇ ಓಪನ್ ಮಾಡ್ಕೋಬೋದು. ಓಪನ್ ಮಾಡಿದಾಗ ನಿಮ್ಮ ಇವ್ರ ಕಂಪನಿ ಇದೆಯಲ್ಲ ಆಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ ಅದಕ್ಕೆ ಡೈರೆಕ್ಟಾಗಿ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನೀವು ಅಲ್ಲಿ ಕೇಳಿರುವಂಥ ಪ್ರೊಸೀಜರ್ನೇ ಎಲ್ಲ ಫಾಲೋ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೀವು ನೋಡಿ, ಜಸ್ಟ್ ವೆಯ್ಟ್ ಮಾಡಿ. ನೋಡಿದಾಗ ಹೊಸ ರೀಡೈರೆಕ್ಟ್ ವೆಬ್ಸೈಟಿಗೆ ವೆಯ್ಟ್ ಮಾಡಿ, ಇದು ಡಿಸ್ಕನೆಕ್ಟ್ ಮಾಡಬೇಡಿ, ಆಟೋಮೆಟಿಕಾಗಿ ಇದಾಗುತ್ತಾ ಇದೆ. ಇಲ್ಲಿ ನೋಡಿ, ಬಿಸ್ನೆಸ್ ಅನಾಲಿಸಿಸ್ ಜಾಬು ಮೇ 2026 ಇದಾಗಿದೆ. ಚೆನ್ನೈ, ಬೆಂಗಳೂರು, ಇಂಡಿಯಾ ಅಂತ ಹೇಳಿದ್ದಾರೆ. ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಕೆಲಸ ಆಗಿರುತ್ತೆ. ಓಕೆ, ಹಾಗೆ ಡೇಟ್ ಪಬ್ಲಿಸಿಟಿ ಮೇ 26ಗೆ ಪಬ್ಲಿಷ್ ಆಗಿದೆ. ಹೈಬ್ರಿಡ್ ಮೋಡ್ ಆಗಿದೆ. ಕಂಪ್ಲೀಟಾಗಿ ಮಾಹಿತಿನ ಕೊಟ್ಟಿದ್ದೀನಿ, ನೀವು ಇಲ್ಲಿ ನೋಡ್ಕೋಬೋದು. ಗೊತ್ತಾಗಲ್ಲ ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇರುತ್ತೆ, ಹೌದಲ್ಲ? ಅದನ್ನು ಕ್ಲಿಕ್ ಮಾಡಿದಾಗ ನೀವು ನೆಕ್ಸ್ಟ್ ಪೇಜಿಗೆ ರೀಡೈರೆಕ್ಟ್ ಆಗ್ತೀರಾ. ಅಲ್ಲಿದೆಯಲ್ಲ ಕಂಪನಿ ಏನು ಕೇಳುತ್ತೆ, ಮೊದಲು ನಿಮ್ಮ ಇಮೇಲ್ ID ಇದೆಯಲ್ಲ, ನಿಮ್ಮ ಮೊಬೈಲಲ್ಲಿರುವಂಥ ಯಾವುದೇ ಇಮೇಲ್ ID ಮುಖಾಂತರ ನೀವು ಇದು ಮಾಡ್ಕೋಬೋದು. ಇಲ್ಲಾಂದರೆ ಅಲ್ಲೇ ಇರುವಂಥ ನಿಮ್ಮ ಮೊಬೈಲ್, ಇಲ್ಲಾಂದರೆ ಹೊಸ ಇಮೇಲ್ ID ಕೊಟ್ಟು ಕೂಡ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಓಕೆ, ನಾನು ಇಮೇಲ್ ID ಗೆ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದಾಗ ನಾನು ಯಾವುದಾದ್ರು ಒಂದು ಇಮೇಲ್ IDಯಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಿ. ನೆಕ್ಸ್ಟ್ ಪೇಜಿಗೆ ರೀಡೈರೆಕ್ಟ್ ಆಗ್ತಾ ಇದೆ. ಓಕೆ, ಇಲ್ಲಿ ಕನ್ಫರ್ಮ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ನೀವು ಇಲ್ಲಿ ಲಾಗಿನ್ ಆಗ್ತೀರಾ. ಆಟೋಮೆಟಿಕ್ಕಾಗಿ ಕಂಪನಿ ಕಡೆಗೆ ಇಲ್ಲಿ ನೋಡಿ ಲಾಗಿನ್ ಸಕ್ಸಸ್ಫುಲ್ ರೀಡೈರೆಕ್ಟಿಂಗ್ ಅಂತ ಹೇಳಿದ್ದಾರೆ.
ಇಲ್ಲಿ ಕಂಪನಿಯಿಂದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿದ್ದಾರೆ. ಇದನ್ನು ಕಂಪ್ಲೀಟಾಗಿ ನೀವು ಓದ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಲ್ಲ ಟಿಕ್ ಮಾರ್ಕ್ ಇದೆ, ಅದನ್ನು ಟಿಕ್ ಮಾಡಿ ನಂತರ ಐ ಕನ್ಫರ್ಮ್ ಅಂತ ಕೊಡಿ. ಓಕೆ, ಕನ್ಫರ್ಮ್ ಅಂತ ಕೊಟ್ಟಿದ್ದಾಗ ನೋಡಿ, ಇಲ್ಲಿ ನೀವು ಆಲ್ರೆಡಿ ಲಾಗಿನ್ ಆಯಿತು. ನೆಕ್ಸ್ಟ್ ಪ್ರೊಸೀಜರ್ ಏನು ಇಲ್ಲಿ ರೆಸ್ಯೂಮನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಹೌದಲ್ಲ. ನಂತರ ನಿಮ್ಮ ಮೊಬೈಲ್ ನಂಬರ್ ಇದೆಯಲ್ಲ ಅದನ್ನು ಕೊಟ್ಟು ವೆರಿಫೈ ಕೂಡ ಮಾಡಬೇಕು. ಅಂದರೆ ಮೊಬೈಲ್ ನಂಬರ್ ನೀವು ಕೊಟ್ಟು ಅಲ್ಲಿಂದ ವೆರಿಫೈ ಅಂತ ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ, ಅದನ್ನು ಫಿಲ್ ಮಾಡಬೇಕು. ನೆಕ್ಸ್ಟು ನಿಮ್ಮ ಫಸ್ಟ್ ನೇಮ್ ಅಂದರೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಮಿಡ್ಲ್ ನೇಮ್ ಇದ್ದರೆ ಅದನ್ನು ಕೂಡ ಟೈಪ್ ಮಾಡಬೇಕು. ಲಾಸ್ಟ್ ನೇಮ್ ಕೂಡ ಕೊಡಬೇಕು. ನಿಮ್ಮ ಇಮೇಲ್ ID ಅಡ್ರೆಸ್ ಇದೆಯಲ್ಲ ಅದನ್ನು ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ನಿನ್ನ ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದನ್ನು ಕೂಡ ಕೊಡಬೇಕು. ಹಾಗೆ ಸರ್ಚ್ ಲೊಕೇಶನ್ ಇದೆಯಲ್ಲ, ಈ ಲೊಕೇಶನ್ ಇದೆಯಲ್ಲ, ಇಲ್ಲಿ ನಿಮ್ಮ ಸರ್ಚ್ ಲೊಕೇಶನಲ್ಲಿ ನೀವು ಯಾವ ಲೊಕೇಶನ್ನು ಕರ್ನಾಟಕದಲ್ಲಿ ಉಡುಪಿ, ಮಂಗಳೂರು ನಿಮ್ಮ ಡಿಸ್ಟಿಕನ್ನು ಮೆನ್ಷನ್ ಮಾಡ್ಕೋಬೋದು. ಇಲ್ಲ ಕರ್ನಾಟಕನ ಮೆನ್ಷನ್ ಮಾಡಿದರೂ ಪರವಾಗಿಲ್ಲ. ಮತ್ತು ಪ್ರೈಮರಿ ಸ್ಕಿಲ್ಲು ನಿಮ್ಮ ಹತ್ರ ಏನೆಲ್ಲ ಸ್ಕಿಲ್ ಇದೆಯಲ್ಲ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಏನು ಎಕ್ಸ್ಪೀರಿಯನ್ಸ್ ಅದನ್ನು ಕೊಡಿ. ನೆಕ್ಸ್ಟ್ ಕೋಮ ಕೊಡಿ, ನೆಕ್ಸ್ಟ್ ಏನು ಎಕ್ಸ್ಪೀರಿಯನ್ಸ್ ಅಂತ ಕೊಡಿ, ಕೋಮ ಕೊಡಿ, ಹೀಗೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಓಕೆ, ಹಾಗೆ ಕೊಟ್ಟ ಮೇಲೆ ಇದೆಲ್ಲ ಅವ್ರ ಕಡೆಯಿಂದ ಅಂತ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ನಿಮ್ಮ ಇಮೇಲ್ ಐಡಿಗೆ ಇಲ್ಲ ಮೊಬೈಲ್ ನಂಬರ್ಗೆ ಬರುತ್ತೆ. ಅಲ್ಲಿಂದ ಅವರಿದೆಯಲ್ಲ ನಿಮ್ಮ ಇಂಟರ್ವ್ಯೂ ನಿಮ್ಮ ರೆಸ್ಯೂಮ್ ಇದೆಯಲ್ಲ ಅದು ಒಂದು ವೇಳೆ ಶಾರ್ಟ್ ಲಿಸ್ಟ್ ಆದರೆ ಇದೆಯಲ್ಲ ಅವ್ರ ಕಡೆಯಿಂದ ನಿಮಗೆ ಕನ್ಫರ್ಮೇಷನ್ ಬರುತ್ತೆ. ಝೂಮ್ ಮುಖಾಂತರ ನಿಮಗೆ ಮೀಟಿಂಗ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇಂಟರ್ವ್ಯೂ ಇರುತ್ತೆ. ಸೆಲೆಕ್ಟ್ ಆದರೆ ನಿಮಗೆ ಒಳ್ಳೆ ರೀತಿ ಸ್ಯಾಲ್ರಿ ಪ್ಯಾಕೇಜ್ನ ಆಫರ್ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಸರಿ. ಹಾಗೆ ನಿಮಗೆ ಯಾವುದೇ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಧನ್ಯವಾದಗಳು.